ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೋಸ್ಕರ ಅಂತ ಮಸಾಲ ಬಾತ್ನ ಮಾಡ್ತಾಯಿದ್ದೀನಿ. ಯೂಶಲ್ ಆಗಿ ಪುಲಾವ್ ಎಲ್ಲ ಮಾಡ್ಕೋತೀವಲ್ವ, ಸೇಮ್ ಅದೇ ಥರನೇ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳುವಂಥದ್ದು, ಅಂದರೆ ರುಬ್ಬವಾಗಲೇ ಮಸಾಲೆನೆಲ್ಲ ಸೇರಿಸ್ಕೊಂಡು ಮಾಡ್ಕೊಳ್ಳುವಂಥ ರೆಸಿಪಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಆ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ತುಂಬ ಜನ ನೀವು ಯಾವ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು ಫೇಸಸ್ ಕೆನಡಾ ಅವ್ರದ್ದು ಬಳಸ್ತೀನಿ. ಒಂಥರ ಲೈಟಾಗಿರುತ್ತೆ, ಜಾಸ್ತಿ ಬೂದ್ ಥರ ಅನಿಸುತ್ತಲ್ಲ, ಆ ಥರ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗಾಗಿ ಇದನ್ನು ತುಂಬ ದಿನದಿಂದ ಬಳಸ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಒಟ್ಟಿಗೆ ರೆಡಿ ಆಗಿಬಿಡೋಣ, ಮತ್ತೆ ಇನ್ನೊಂದು ಸಾರಿ ಯಾರು ರೆಡಿ ಆಗ್ತಾರೆ ಅಂತ ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ರೆಡಿಯಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಹೊರಗಡೆ ಹೋದಾಗ ಮಾತ್ರ ಈ ಥರ ಕಾಜಲ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ ಇದನ್ನೆಲ್ಲ ಹಚ್ಕೊಳ್ಳೋದು, ಇಲ್ಲಾಂದರೆ ತುಂಬ ಸಿಂಪಲ್ಲಾಗಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಮಾತ್ರ ಹಾಕೋತೀನಿ ಅಷ್ಟೇ. ಹಾಗೆ ಇದು ನನ್ನ ಫೇವ್ರೆಟ್ ಬ್ಯಾಂಗಲ್, ತುಂಬ ದಿನದಿಂದ ಬಳಸ್ತಾ ಇದ್ದೀನಿ, ವರ್ಷಗಳಿಂದನೇ. ಸ್ವಲ್ಪನೂ ಕೂಡ ಏನೂ ಆಗಿಲ್ಲ. ಅಂದರೆ ನೀರಿಗೆಲ್ಲ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಅಷ್ಟೇ. ಅಂದರೆ ಪಾತ್ರೆ ತೊಳೆಯುವಾಗ, ಸ್ನಾನ ಮಾಡುವಾಗೆಲ್ಲ ಹಾಕ್ಕೊಂಡ್ರೆ ಅದರದ್ದು ಶೈನ್ ಎಲ್ಲ ಹೋಗ್ಬಿಡುತ್ತೆ ಮತ್ತು ಥ್ರೆಡ್ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಬ್ಯಾಂಗಲ್ ಆದ್ರೂ ಸರಿ ನೀಟಾಗಿ ಮೇಂಟೈನ್ ಮಾಡಬೇಕು. ರಫ್ ಯೂಸ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಈ ಥರ ಫ್ಯಾನ್ಸಿ ಬ್ಯಾಂಗಲ್ಸ್ ಮಾತ್ರ. ಇನ್ನು ಡೈಲಿ ಯೂಸ್ ಬ್ಯಾಂಗಲ್ಸ್ ಆರಾಮಾಗಿ ಬಳಸ್ಕೋಬೋದು. ಹಾಗೆ ಹೊಸ್ಲಿಗೆಲ್ಲ ಪಾದ ಬಿಡಿಸ್ಬೇಕು ಅಂತಂದಾಗ ಈ ಥರ 2 ಚುಕ್ಕಿ ಇಟ್ಕೊಂಡು ಪಾದನ ಬಿಡಿಸ್ಕೋಬೋದು. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾರ್ಮಲ್ ಆಗಿ 8 ಥರ ಬರೆದು ಪಾದನ ಬಿಡಿಸ್ತೀವಲ್ವ, ಅದಕ್ಕಿಂತ ಇದು ಸ್ವಲ್ಪ ಈಸಿ ಅಂತಾನೆ ಅನ್ಸುತ್ತೆ. ಯಾರು ಬೇಕಾದ್ರೂ ಬಿಡ್ಬೋದು. ಶೇಪ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಪಾದದ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ ಸಹ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಕಾಫಿ ಎಲ್ಲ ಜಸ್ಟ್ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತಲ್ಲ ಹಾಲಲ್ಲಿ, ಹಾಗಾಗಿ ಹಾಲನ್ನು ಕಾಯಲಿಕ್ಕೆ ಇಟ್ಕೊಂಡು ಅದಾದ ನಂತರ ಈ ಮಸಾಲ ಬಾತ್ ಏನು ಮಾಡ್ಕೋತೀನಿ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನಾವು ತರಕಾರಿ ಬಾತ್ ಮಾಡ್ಕೋತೀವಲ್ವ ಅದೇ ಥರನೇ, ಆದರೆ ಸ್ವಲ್ಪ ತೆಂಗಿನಕಾಯಿ ಏನೂ ಹಾಕ್ತಾನೆ ಮಾಡ್ತಾ ಇರೋವಂಥದ್ದು. ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ಅಂದರೆ ಹೋಟೆಲಲ್ಲಿ ಹಿಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ 2ರಿಂದ 3 ತರಕಾರಿನಾದ್ರೂ ಸೇರಿಸ್ಕೋಬೇಕು. ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಕೆಲವೊಂದಷ್ಟು ಸೊಪ್ಪೆಲ್ಲ ಬೇಕು, ಅದನ್ನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಆಲೂಗಡ್ಡೆನೂ ಹಾಕ್ಕೋಬೋದು ಮತ್ತು ಹೂಕೋಸನ್ನು ಹಾಕ್ಕೋಬೋದು. ನಿಮಗೆ ಬಾತ್ಗೆ ಯಾವ್ಯಾವ ತರಕಾರಿ ಸೇರಿಸ್ಕೋತಾರಲ್ವ ಆ ತರಕಾರಿನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ 3 ಥರ ತರಕಾರಿ ಮಾತ್ರ ಹಾಕೋತಾ ಇದ್ದೀನಿ. ಇವಾಗ ಕ್ಯಾರೆಟ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಕೂಡ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಮಣ್ಣಿರುತ್ತೆ. ಅದೇನಾದ್ರೂ ಅಡುಗೆ ಜೊತೆ ಮಿಕ್ಸ್ ಆಗಿಬಿಟ್ರೆ ಒಂಥರ ತಿನ್ನೋವಾಗ ಮಣ್ಣು ಸಿಕ್ತಂಗೆ ಅನಿಸ್ತಾ ಇರುತ್ತೆ, ಒಂಥರ ಕರಕ್ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಯಾಕೆ ಬೇಕು ಅದೆಲ್ಲ ಅಂತ ಕಂಪ್ಲೀಟಾಗಿ ಸಿಪ್ಪೆನೇ ತೆಗೆದುಬಿಡ್ತೀನಿ. ಒಂದು ಲೇಯರ್ ತೆಗೆದುಬಿಟ್ಟು ಅದಾದ ನಂತರ ಕಟ್ ಮಾಡ್ಕೊಳ್ಳೋದು. ಇನ್ನು ಬೀನ್ಸಲ್ಲಿ ಯಾವುದೇ ಥರ ನಾರು ಬರೋದೇ ಇಲ್ಲ, ನಾಟಿಲಿ ಮಾತ್ರ ಬರೋದು. ಈ ಹ್ಯಾರಿಕೋಟ್ ಬೀನ್ಸ್ ಬರುತ್ತಲ್ವ ಅದರಲ್ಲಿ ನಾರೇ ಇರೋದಿಲ್ಲ, ಆರಾಮಾಗಿ ಬಿಡಿಸ್ಕೋಬೋದು. ಹಾಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಕಡಿಮೆ ಸಮಯ ಇದ್ದರೆ ಸಾಕು. ಜಸ್ಟ್ ಒಂದು ಅರ್ಧ ಗಂಟೆಲೆಲ್ಲ ಈ ಮಸಾಲ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ, ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಾ ಅಂತಂದರೆ. ಇವಾಗ ಈ 3 ತರಕಾರಿಗಳನ್ನೂ ಕೂಡ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆಯೇ ಈರುಳ್ಳಿ, ಟೊಮ್ಯಾಟೊ ಸಹ ಬೇಕು, ಅದನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಇನ್ನು ಸೊಪ್ಪನ್ನೆಲ್ಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಯೂಶಲಿ ಈ ಮಸಾಲ ಬಾತ್ ಏನಾದರೂ ಮಾಡಿದಾಗ, ತರಕಾರಿ ಬಾತ್ ಏನಾದರೂ ಮಾಡಿದಾಗ ಕರಿಬೇವಿನ ಸೊಪ್ಪನ್ನ ಕೆಲವರು ಹಾಕ್ಕೊಳ್ಳೋದೇ ಇಲ್ಲ. ಈ ನಡುವೆ ಅಂತೂ ನಾನು ಪ್ರತಿಯೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಯಾವುದೇ ಥರ ಬಾತ್ ಮಾಡಿದ್ರೂ ಕೂಡ ಮಸಾಲೆ ಏನಾದರೂ ರುಬ್ಕೋತಿದ್ದೀನಿ ಅಂತಂದರೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ಸಾಂಬಾರಲ್ಲಂತೂ ಖಂಡಿತ ಸೈಡಲ್ಲೇ ಎತ್ತಿಡೋದು ಒಗ್ಗರಣೆಗೆ ಹಾಕಿದಾಗ. ಈ ರೂಪದಲ್ಲಾದ್ರೂ ಸೇರಲಿ ಅನ್ನೋ ಕಾರಣಕ್ಕೋಸ್ಕರ ಏನೇ ಮಸಾಲೆ ರುಬ್ಬಿದ್ರೂ, ಈ ಬಾತ್ ಮಾಡಿದ್ರೂ ಕೂಡ ಅದಕ್ಕೂ ಸಹ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ಇನ್ನು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ ಸಾಕಾಗುತ್ತೆ. ನೀವೇನಾದ್ರೂ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕೋತೀರಾ ಅಂತಂದರೆ ಹುಳಿ ಟೊಮ್ಯಾಟೊನ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಂತರ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ, ಇನ್ನು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ನಿಮಗೇನಾದ್ರೂ ಪಲಾವ್ ರೆಡ್ ಕಲರ್ ಬೇಕು ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಅವಾಗ ಸ್ವಲ್ಪ ಯೆಲ್ಲೋಯಿಶ್ ಮತ್ತು ರೆಡ್ ಕಲರ್ ಬರುತ್ತಲ್ವ, ಆ ಥರ ಬರುತ್ತೆ. ಈ ಥರ ನಿಮ್ಗೇನಾದ್ರೂ ಗ್ರೀನ್ ಕಲರ್ ಬಾತ್ ಬೇಕು ಅಂತಂದರೆ ಈ ಥರ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಂತರ 1 ಸ್ಪೂನಷ್ಟು ಧನಿಯಾ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಕಾಳು ಮೆಣಸನ್ನು ಹಾಕ್ಕೋಬೋದು. ಖಾರ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ 1 ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕ್ಕೋಬೇಕು. ಬೇಕು ಅಂತಂದರೆ ಈ ಹಂತದಲ್ಲಿ ಸ್ವಲ್ಪ ಈ ಕಸೂರಿ ಮೆಥಿನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮೆಂತ್ಯ ಸೊಪ್ಪಿತ್ತು ಅಂದರೆ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತು ಅಂದರೆ ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿನ ರುಬ್ಬವಾಗಲೇ ಹಾಕಿ, ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸ್ಮೂತಾಗೇ ಇರಲಿ, ತರಿಯಾಗಿನೂ ಬೇಡ. ನಂತರ ಇವಾಗ ಒಂದು ಬಿರಿಯಾನಿ ಪಾಟ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆ, ತುಪ್ಪ ಏನಾದ್ರೂ ಹಾಕಿ ಮಾಡ್ಕೋಬೋದು. ಇವತ್ತು ಕಂಪ್ಲೀಟಾಗಿ ಬರೀ ಎಣ್ಣೆನೇ ಹಾಕಿ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಆಗುತ್ತೆ ಅಂತ. ಇವಾಗ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕಾದ ನಂತರ ಈ ಹಂತದಲ್ಲಿ ಸ್ವಲ್ಪ ಪುಲಾವ್ ಎಲೆನ ಸೇರಿಸ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿನೂ ಕೂಡ ಹಾಕ್ಕೋತೀನಿ, ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅನ್ನೋ ಕಾರಣಕ್ಕೆ. ಆಲ್ರೆಡಿ ಚಕ್ಕೆ, ಲವಂಗ, ಏಲಕ್ಕಿನ ರುಬ್ಬಿಟ್ಕೊಂಡಿರ್ತೀವಿ. ಈ ಥರ ಪಲಾವ್ ಏನಾದರೂ ಮಾಡಿದಾಗ ಸೈಡಲ್ಲಿ ಒಂದೊಂದು ಸಿಗ್ತಾ ಇರಬೇಕು ನಮಗೆ, ಆವಾಗಲೇ ಒಂಥರ ಇದು ಪಲಾವ್ ಅಂತ ಫೀಲ್ ಆಗೋದು. ಅದಕ್ಕೋಸ್ಕರ ಅಂತಲೇ ಎಕ್ಸ್ಟ್ರಾ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದೇನು ಜಾಸ್ತಿ ಫ್ಲೇವರ್ ಬಿಟ್ಕೊಳ್ಳೋದಿಲ್ಲ. ನಂತರ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ನೀವು ಒಣಗಿರುವಂಥ ಕಸೂರಿ ಮೇಥಿ ಬದಲಾಗಿ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ನಂತರ ಇವಾಗ ಈರುಳ್ಳಿನ ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಸೇರಿಸಿ ಸ್ವಲ್ಪ ಹಸಿ ಬಟಾಣಿನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ತರಕಾರಿ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಆವಾಗಲೇ ಈ ಬಾತ್ ರುಚಿ ಬರೋದು.
ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿತ್ತಲ್ವ ಅದನ್ನು ಸೇರಿಸ್ಕೋತೀನಿ. ಇಷ್ಟೇ ಮಸಾಲೆ ಸಾಕು, ಜಾಸ್ತಿ ಏನೂ ಬೇಡ. ಇನ್ನು ಈರುಳ್ಳಿ ಟೊಮ್ಯಾಟೊನೆಲ್ಲ ರುಬ್ಕೊಂಡು ಮಾಡ್ಕೊಳ್ಳುವಂಥದ್ದು ಅದೆಲ್ಲ ಏನೂ ಬೇಡ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಮನೆಯವರೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಮಸಾಲೆ ಅಂತ ಕೂಡ ಅನಿಸೋದಿಲ್ಲ, ತುಂಬ ಮೈಲ್ಡಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬೋದು. ಅದಕ್ಕೋಸ್ಕರ ಇವಾಗ ಮಸಾಲೆನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಏನಿತ್ತಲ್ವ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿ ವಾಸನೆ ಏನಿತ್ತಲ್ವ ಅದೆಲ್ಲ ಹೋಗಬೇಕು, ಹಾಗೆ ಎಣ್ಣೆ ಬಿಟ್ಕೊಂಡು ಬರ್ತಾ ಇರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾನೆ ಇರಬೇಕು. ನಂತರ 1.5 ಕಪ್ನಷ್ಟು ಅಕ್ಕಿಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊತೀನಿ. ಅದರಲ್ಲಿ 1 ಕಪ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ನಂತರ 2 ಕಪ್ನಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಸ್ಕೋಬೇಕು. ಇದು ಕುದಿಯೋ ಅಷ್ಟರಲ್ಲಿ ಸೈಡಲ್ಲಿ ರಾಯ್ತ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತೀನಿ. ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಖಾಲಿ ಆಗೋ ತನಕ ಕುದಿಸ್ಕೋಬೇಕು. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟು ದಮ್ ಕಟ್ಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ನೀವು ನೋಡ್ತಿರ್ಬೋದು, ಫುಲ್ ಮುದ್ದೆ ಥರ ಕೂಡ ಇಲ್ಲ, ಫುಲ್ ಉದ್ರುದ್ರಾಗೂ ಕೂಡ ಇಲ್ಲ, ಪರ್ಫೆಕ್ಟಾಗಿ ಬಾತ್ ಹೆಂಗಿರಬೇಕೋ ಅದೇ ಥರನೇ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಬದಲಾಗಿ ಮೊಸರು ಬಜ್ಜಿನೇ ಚೆಂದ. ನಾನಿಲ್ಲಿ ಬರೀ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ನೀವು ಎಲ್ಲ ತರಕಾರಿನೂ ಹಾಕಿ ಮಾಡ್ಕೋಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಸ್ವಲ್ಪ ಹೊರಗಡೆಗೆ ಹೋಗಬೇಕಾಗಿತ್ತು, ಅದನ್ನು ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ತರಕಾರಿನೆಲ್ಲ ಆರ್ಡರ್ ಮಾಡಿದ್ದೆ, ಅದು ಸಹ ಬಂದಿತ್ತು. ಅದನ್ನೆಲ್ಲ ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಕೆಲವೊಂದು ಸಾರಿ ಹೇಗೆ ಅಂತಂದರೆ ನಾನು ಆನ್ಲೈನಲ್ಲಿ ತರಕಾರಿ ತರಿಸೋ ರೀಸನ್ನೇ ಇದು. ಕೆಲವೊಂದು ತರಕಾರಿಗಳು ನನಗೆ ಇಲ್ಲಿ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಪನ್ನೀರ್ನ ತರಿಸ್ಕೊಬೇಕು ಅಂದರೆ ನಾನು ಆನ್ಲೈನಲ್ಲೇ ತರಿಸ್ಕೊಬೇಕು. ಪಕ್ಕದಲ್ಲಿ ಯಾವುದೇ ಥರ ಸೂಪರ್ ಮಾರ್ಕೆಟ್ ಇಲ್ಲ, ದೂರಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಇವಾಗ ಅದೊಂದನ್ನೇ ತರ್ಸೋಕ್ಕಾಗುತ್ತಾ? ಅದಕ್ಕೆ ಡೆಲಿವರಿ ಚಾರ್ಜಸ್ ಅದು ಇದು ಅಂತ ಇರುತ್ತೆ.
ಇರುತ್ತೆ, ಇಷ್ಟು ಮಿನಿಮಮ್ ಅಂತ ಮಾಡಿದ್ರೆ ಡೆಲಿವರಿ ಫ್ರೀ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ತರಕಾರಿಗಳನ್ನ ತರಿಸ್ಕೊಳ್ಳೋದು. ಅದೇ ತರಕಾರಿಗಳನ್ನ ಇಲ್ಲೇ ತರಿಸ್ಕೊಂಡಿರ್ತೀನಿ, ಇನ್ನರ್ಧ ತರೋದಕ್ಕೆ ಯಾಕೆ ಮಾರ್ಕೆಟ್ಗೆ ಹೋಗಬೇಕು ಅಂತ ಒಂದೇ ಸರಿ ತರಕಾರಿಗಳನ್ನೂ ಕೂಡ ತರಿಸ್ಕೊಳ್ಳೋದು. ಇನ್ನು ಏನದು ಬೇಬಿ ಕಾರ್ನ್ ಬೇಕಾಗಿರುತ್ತೆ, ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ ಬೇಕಾಗಿರುತ್ತೆ, ಇನ್ನೇನಾದ್ರೂ ಬೇಕಾಗಿರುತ್ತೆ ನನ್ನದು ರೆಸಿಪಿ ಶೂಟ್ಗೋಸ್ಕರ ಅಂತ. ಅದೆಲ್ಲ ನಮಗೆ ಈ ನಾರ್ಮಲ್ ಮಾರ್ಕೆಟ್ಗಳಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಆನ್ಲೈನ್ ಬೆಸ್ಟ್ ಯಾವಾಗ್ಲೂ. ನನಗಂತೂ ಇದೇ ಬೆಸ್ಟ್ ಅಂತ ಅನ್ಸುತ್ತೆ. ನಾರ್ಮಲ್ ಆಗಿ ಮಾರ್ಕೆಟ್ಗೆ ಹೋಲಿಸ್ಕೊಂಡ್ರೆ ಇಲ್ಲೂ ಸೇಮ್ ರೇಟಲ್ಲೇ ಇರುತ್ತೆ. ಕೆಲವೊಂದು ಅಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಇಲ್ಲಿ ಜಾಸ್ತಿ ಇರುತ್ತೆ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಆದರೂ ಕೂಡ ಕೆಲವ್ರು ಕೇಳ್ತಾನೆ ಇರ್ತಾರೆ, ಯಾಕೆ ಮಾರ್ಕೆಟ್ಗೆ ಹೋಗಿ ತರ್ಬೋದಲ್ವಾ, ಯಾಕೆ ಆನ್ಲೈನಲ್ಲಿ ತರಿಸ್ತೀರಾ ಅಂತ. ನನಗೆ ಬೆಸ್ಟ್ ಇದು, ನನಗಿದು ಅನುಕೂಲ, ಹಾಗಾಗಿ ಇದರಲ್ಲೇ ತರಿಸ್ಕೊಳ್ಳೋದು. ಇವಾಗ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.